ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆಯಿಂದ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ಅಥವಾ ಇಂದಿನ ಸಂಚಿಕೆಯಲ್ಲಿ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ 21ಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ನೋಡಿ ಸ್ನೇಹಿತರೆ, ಇಂದು ನಾವು ನಮ್ಮ ವಕೀಲ ವೃತ್ತಿಯಲ್ಲಿನ ಅತ್ಯಂತ ಪ್ರಮುಖ ಹಂತವಾದಂತಹ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ AIBE ಅಂತ ಕರಿತೀವಿ. ತುಂಬ ಶಾರ್ಟ್ಕಟ್ಟಲ್ಲಿ ಅದನ್ನು ನಾವು AIBE ಅಂತ ಕರಿತೀವಿ ಸ್ನೇಹಿತರೆ. ಹಂಗಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಹೇಳಿಬಿಟ್ಟು ಅದು ಸಂಬಂಧಿಸಿದಂತಹ ತರಗತಿಯನ್ನು ಇಂದಿನ ದಿನ ಪ್ರಾರಂಭಿಸ್ತಾ ಇದ್ದೇವೆ. AIBE ಎಂಬುದು ಒಂದು ಸರಳ ಪರೀಕ್ಷೆಯಲ್ಲ ಸ್ನೇಹಿತರೆ. ಇದು ನಿಮ್ಮ ವಕೀಲರಾಗಿ ಕಾರ್ಯನಿರ್ವಹಿಸುವ ಅರ್ಹತೆಯನ್ನು ತೋರಿಸುವಂತಹ ಒಂದು ವೇದಿಕೆ ಆಗಿರುತ್ತದೆ. ಈ ಪರೀಕ್ಷೆ ನಿಮ್ಮ ಕಾನೂನು ಜ್ಞಾನವನ್ನು ಮಾತ್ರವಲ್ಲ, ಅದನ್ನು ಪ್ರಾಯೋಗಿಕವಾಗಿ ಬಳಸುವ ಸಾಮರ್ಥ್ಯವನ್ನು ಕೂಡ ಪರೀಕ್ಷಿಸುತ್ತದೆ. ಅರ್ಥ ಮಾಡ್ಕೊಳ್ಳಿ, ಏನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಎಂಬುದು ನಿಮ್ಮ ವಕೀಲರಾಗಿ ಕಾರ್ಯನಿರ್ವಹಿಸುವಂತಹ ಅರ್ಹತೆಯನ್ನು ತೋರಿಸುವ ವೇದಿಕೆ ಅಲ್ಲದೇನೆ ಈ ಪರೀಕ್ಷೆ ನಿಮ್ಮ ಕಾನೂನು ಜ್ಞಾನವನ್ನು ಮಾತ್ರವಲ್ಲದೆ ಅದನ್ನು ಪ್ರಾಯೋಗಿಕವಾಗಿ ಬಳಸುವ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತದೆ. ಅದರ ಜೊತೆಗೆ ಈ ತರಗತಿಗಳಲ್ಲಿ ನಾವು ಮುಖ್ಯ ವಿಷಯಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀವಿ. ಅದೇ ರೀತಿಯಾಗಿ ಬ್ಯಾರ್ ಆ್ಯಕ್ಟ್ಸ್ಗಳನ್ನು ಹೆಚ್ಚು ಗಮನ ಕೊಡಲಿಕ್ಕೆ ಕೇಂದ್ರೀಕರಿಸ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಇಂದಿನ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡ್ತೇವೆ. ಅರ್ಥ ಮಾಡ್ಕೊಳ್ಳಿ, ಬ್ಯಾರ್ ಆ್ಯಕ್ಟ್ಸ್ಗಳನ್ನು ಯಾವ ರೀತಿ ಓದಬೇಕು ಅಂತ ಹೇಳ್ಬಿಟ್ಟು ಕ್ಲಾಸ್ ಇರ್ತದೆ. ಅದೇ ರೀತಿಯಾಗಿ ಈಗಾಗಲೇ ಇಂದಿನ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡ್ತೀವಿ, ನಡೆದಿರುವಂತಹ ಪರೀಕ್ಷೆಗಳ ಕ್ವಶನ್ ಪೇಪರನ್ನು. ಅದೇ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಹೇಗೆ ಅಪ್ರೋಚ್ ಮಾಡಬೇಕು ಎಂಬುದನ್ನು ಕಲಿಸ್ತೇವೆ ಸ್ನೇಹಿತರೆ. ನಮ್ಮ ಉದ್ದೇಶ ಕೇವಲ ಪಾಸಾಗುವುದಲ್ಲ, ನೀವೆಲ್ಲರೂ ಕೂಡ ನೀವು ಒಬ್ಬ ಉತ್ತಮ ಮತ್ತು ಸಮರ್ಥ ವಕೀಲರಾಗಬೇಕೆನ್ನುವುದೇ ನಮ್ಮ ಒಂದೇ ಉದ್ದೇಶ. ನಿಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಸಾಮರ್ಥ್ಯ ಇದೆ, ಅದಕ್ಕೆ ಸರಿಯಾದಂತಹ ಮಾರ್ಗದರ್ಶನ ಇಲ್ಲ. ನಿಮ್ಮಲ್ಲಿ ಪರಿಶ್ರಮ ಇದೆ, ನಮ್ಮಲ್ಲಿ ಮಾರ್ಗದರ್ಶನ ಇದೆ ಸ್ನೇಹಿತರೆ. ಅದಕ್ಕೋಸ್ಕರನೇ AIBE ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ಇಂದಿನಿಂದ ಡಿಸಿಪ್ಲಿನ್, ಕಾನ್ಸ್ಟಿಟ್ಯೂಯೆನ್ಸಿ ಮತ್ತು ಸ್ಮಾರ್ಟ್ ಇವುಗಳನ್ನು ಅನುಸರಿಸಿ ಲೆಟ್ಸ್ ಸ್ಟಾರ್ಟ್ಸ್ ದಿಸ್ ಜರ್ನಿ ಟುವರ್ಡ್ಸ್ ಬಿಕಮಿಂಗ್ ಎ ಸಕ್ಸಸ್ಫುಲ್ ಅಡ್ವೊಕೇಟ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಮುಂದುವರಿಯೋಣ. ನೋಡಿ, ಏನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 21ಗೆ ಸಂಬಂಧಪಟ್ಟಂತೆ 100 ಅಂಕಗಳನ್ನು ಯಾವ ರೀತಿಯಾಗಿ ಪ್ರಿಸ್ಕ್ರೈಬ್ ಮಾಡಲಾಗಿದೆ ನೋಡೋದಾದರೆ, ಕಾನ್ಸ್ಟಿಟ್ಯೂಷನ್ಸ್ ಲಾಗೆ ನಿಮಗೆ 100ರಲ್ಲಿ 10 ಅಂಕಗಳನ್ನು ಸಂವಿಧಾನಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಳವಡಿಸಲಾಗಿದೆ ಸ್ನೇಹಿತರೆ. ಈ ಕಾನ್ಸ್ಟಿಟ್ಯೂಷನ್ಸ್ ಲಾಗಲ್ಲಿ ನಿಮಗೆ ನೇರವಾಗಿ 10 ಅಂಕಗಳಲ್ಲಿ 5 ಅಂಕಗಳನ್ನು ನೇರವಾಗಿ ಕ್ವಶನ್ಸನ್ನು ಕೇಳಿರ್ತಾನೆ. ಎಕ್ಸಾಂಪಲ್ ನೋಡೋದಾದರೆ, ಆರ್ಟಿಕಲ್ 14 ಏನು ಹೇಳ್ತದೆ, ಆರ್ಟಿಕಲ್ 15 ಏನು ಹೇಳ್ತದೆ, ಆರ್ಟಿಕಲ್ 32 ಏನು ಹೇಳ್ತದೆ, ಆರ್ಟಿಕಲ್ 226 ಏನನ್ನು ಹೇಳ್ತದೆ. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನೋಡಿ ಸ್ನೇಹಿತರೆ, ಆರ್ಟಿಕಲ್ 14 ಏನು ಹೇಳ್ತದೆ, ರೈಟ್ ಟು ಈಕ್ವಲಿಟಿ ಬಗ್ಗೆ ಹೇಳ್ತದೆ. ಅದೇ ರೀತಿಯಾಗಿ ಆರ್ಟಿಕಲ್ 17 ಏನು ಹೇಳ್ತದೆ, ಅನ್ಟಚಬಿಲಿಟಿ ಬಗ್ಗೆ ಹೇಳ್ತದೆ ಸ್ನೇಹಿತರೆ, ಅಲ್ವಾ. ಅದೇ ರೀತಿಯಾಗಿ ಆರ್ಟಿಕಲ್ 32 ಏನು ಹೇಳುತ್ತೆ, ರೆಮಿಡೀಸ್ ಬಗ್ಗೆ ಹೇಳ್ತದೆ ಅಥವಾ ರಿಟ್ಸ್ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 226 ಏನು ಹೇಳ್ತದೆ, ಹೈಕೋರ್ಟಿಗೆ ಹೇಳ್ತದೆ, ಸುಪ್ರೀಂ ಕೋರ್ಟಿಗೆ ಹೇಳ್ತದೆ ರಿಟ್ಸನ್ನು ಹಾಕ್ಲಿಕ್ಕೆ. ಆತ್ಮೀಯ ಸ್ನೇಹಿತರೆ, ಇದೇ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ಸ್ ಲಾ ಅಲ್ಲಿ ನಿಮಗೆ ನೇರವಾಗಿ 5 ಪ್ರಶ್ನೆಗಳನ್ನು ಕೇಳ್ತಾನೆ, ಇನ್ನೂ 5 ಪ್ರಶ್ನೆಗಳನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾನೆ ಸ್ನೇಹಿತರೆ. ಬ್ಯಾರ್ ಆ್ಯಕ್ಟ್ಸ್ಗಳನ್ನು ನೀವು ಕ್ಲಿಯರಾಗಿ ಇಂಡೆಕ್ಸನ್ನು, ಅದರಲ್ಲಿ ಕೂಡ ಇಂಡೆಕ್ಸನ್ನು ಕ್ಲಿಯರಲ್ಲಿ ಇರುವಂತಹ ಏನು ಒಂದು ಬ್ಯಾರ್ ಆ್ಯಕ್ಟ್ಸಲ್ಲಿ 2ರಿಂದ 3 ಪೇಜು ಇಂಡೆಕ್ಸ್ ಇರ್ತದೆ ಸ್ನೇಹಿತರೆ. ಆ ಇಂಡೆಕ್ಸಲ್ಲಿ ಯಾವ ಸೆಕ್ಷನ್ಗಳು, ಯಾವ ಅಧ್ಯಾಯದಲ್ಲಿ ಅಥವಾ ಯಾವ ಚಾಪ್ಟ್ರಲ್ಲಿ ಮೇನ್ ಯಾವುದನ್ನು ಅಳವಡಿಸಿದ್ದಾನೆ ಎಂಬುದನ್ನು ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಬೇಕು ಸ್ನೇಹಿತರೆ. ಅರ್ಥ ಆದಾಗ ಎಕ್ಸಾಮ್ ಹಾಲಲ್ಲಿ ನೀವು ಕಾನ್ಸ್ಟಿಟ್ಯೂಷನ್ ಲಾಗೆ ಸಂಬಂಧಪಟ್ಟಂಗೆ ಕಾನ್ಸ್ಟಿಟ್ಯೂಷನ್ ಲಾ ಬ್ಯಾರ್ ಆ್ಯಕ್ಟ್ಸ್ ಓಪನ್ ಮಾಡ್ತಾ ಇರೋ ಅಂದ್ಕೊಳ್ರಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಈ ಕ್ಲಾಸನ್ನು ಕೇಳ್ತಾ ಇರುವಂಥ ವಿದ್ಯಾರ್ಥಿಗಳು ಕಾನ್ಸ್ಟಿಟ್ಯೂಷನ್ ಲಾಗೆ ಸಂಬಂಧಪಟ್ಟಂತೆ ಒಂದು ಬುಕ್ಸನ್ನು ಅಥವಾ ಬ್ಯಾರ್ ಆ್ಯಕ್ಟ್ಸನ್ನು ಓಪನ್ ಮಾಡಿ, ಅದರಲ್ಲಿ ಆರ್ಟಿಕಲ್ 226 ಹುಡುಕಿ. ಫಸ್ಟ್ ಇಂಡೆಕ್ಸಲ್ಲಿ ಹುಡುಕ್ರಿ, ಆಮೇಲೆ ಪೇಜನ್ನು ನೋಡಿ ಏನು ಹೇಳ್ತದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಮೀನಿಂಗ್. ಆ ರೀತಿಯಾಗಿ ಮಾಡಿದರೆ ಮಾತ್ರ ನೀವು
ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಾನು ಇನ್ನೂ ಕೂಡ ನಿಮಗೆ ಒಂದೊಂದೇ ಕ್ಲೂಗಳನ್ನು, ಒಂದೊಂದೇ ಈಸಿ ವೇಗಳನ್ನು, ಮೆಥಡ್ಗಳನ್ನು ಹೇಳ್ಕೊಳ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನಿಮಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಬ್ಜೆಕ್ಟಿಗೆ ಮಾರ್ಕ್ಸ್ ಎಷ್ಟಿಷ್ಟು ಅಂತ ಹೇಳ್ಬಿಟ್ಟು ಅರ್ಥ ಆಗಬೇಕು. ನಾವು ಯಾವುದನ್ನು ಯಥೇಚ್ಛವಾಗಿ ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ನೋಡಿ, ಕಾನ್ಸ್ಟಿಟ್ಯೂಷನ್ ಲಾಗೆ 10 ಮಾರ್ಕ್ಸ್ ಆದರೆ BNSSಗೆ ಏನು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತ ಕರಿತೀವಿ, ಅದ್ರ ಜೊತೆಯಲ್ಲಿ CRPC ದಂಡ ಪ್ರಕ್ರಿಯಾತ್ಮಕ ಸಮಿತಿ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ, ಏನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಹೇಳ್ಬಿಟ್ಟು, ಇದಕ್ಕೂ ಕೂಡ 10 ಮಾರ್ಕ್ಸ್ ಇರ್ತದೆ. ಅಲ್ಲಿಗೆ 20 ಮಾರ್ಕ್ಸ್ ಆಯಿತು ಸ್ನೇಹಿತರೆ. ನಿಮಗೆ ಅರ್ಥ ಮಾಡ್ಕೊಳ್ಳಿ, ಕಾನ್ಸ್ಟಿಟ್ಯೂಷನ್ ಲಾಗ 10 ಮಾರ್ಕ್ಸ್ ಇದೆ, BNSS ಕೂಡ 10 ಮಾರ್ಕ್ಸ್ ಇದೆ. ಇಂಡೆಕ್ಸನ್ನು ಕರೆಕ್ಟಾಗಿ ಓದಬೇಕು. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಅದರಲ್ಲಿ ಏನು ಓದ್ಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ CPC ಸಿವಿಲ್ ಪ್ರೊಸೀಜರ್ ಕೋಡ್ 1908, ದಿವಾನಿ ಪ್ರಕ್ರಿಯೆ ಸಂಹಿತೆ 1908ಕ್ಕೆ ಸಂಬಂಧಪಟ್ಟಂತೆ 10 ಮಾರ್ಕ್ಸ್. ಇದರಲ್ಲೂ ಕೂಡ ನೇರವಾಗಿ 6ರಿಂದ 7 ಕ್ವಶನ್ಸನ್ನು ಕೇಳಿರ್ತಾನೆ. ಇನ್ನೂ ಒಂದು 2-3 ಕ್ವಶನ್ಸನ್ನು ಟ್ವಿಸ್ಟ್ ಮಾಡಿರ್ತಾನೆ ಸ್ನೇಹಿತರೆ. ಅದೇ ರೀತಿಯಾಗಿ BNS ಅಥವಾ IPC ಇವೆರಡರಿಂದ ಕೂಡ 8 ಮಾರ್ಕ್ಸನ್ನು ನಿಗದಿಪಡಿಸಿರ್ತಾರೆ ಸ್ನೇಹಿತರೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದರಲ್ಲಿ 8 ಮಾರ್ಕ್ಸನ್ನು ಕೇಳ್ತಾನೆ. ಅದೇ ರೀತಿಯಾಗಿ ಲಾ ಆಫ್ ಟಾರ್ಟ್ಸ್, ಮೋಟಾರ್ ವೆಹಿಕಲ್ ಆ್ಯಕ್ಟ್, ಕನ್ಸ್ಯೂಮರ್ ಲಾ, ಈ 3 ಆ್ಯಕ್ಟ್ಗಳು ಮರ್ಜ್ ಆಗಿರ್ತವೆ. ಲಾ ಆಫ್ ಟಾರ್ಟ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ, ಮೋಟಾರ್ ವೆಹಿಕಲ್ ಆ್ಯಕ್ಟ್ ಸಂಬಂಧಪಟ್ಟಂತೆ, ಕನ್ಸ್ಯೂಮರ್ ಲಾ, ಈ 3ಅನ್ನು ಕೂಡ ಈ 3ರಲ್ಲಿ ಒಟ್ಟು 5 ಮಾರ್ಕ್ಸಿಗೆ ಕೇಳ್ತಾನೆ. ಅರ್ಥ ಮಾಡ್ಕೊಳ್ಳಿ, ಮೋಟಾರ್ ವೆಹಿಕಲ್ ಆ್ಯಕ್ಟ್ ಮೇಲೆ ಖಂಡಿತ 2 ಕ್ವಶನ್ಸ್ ಕೇಳಿರ್ತಾನೆ. ಕನ್ಸ್ಯೂಮರ್ ಲಾ ಮೇಲೆ ಖಂಡಿತ 1-2 ಕ್ವಶನ್ ಇದ್ದೇ ಇರ್ತದೆ. ಲಾ ಆಫ್ ಟಾರ್ಟ್ಸ್ ಮೇಲೆ ಒಂದು ಕೇಸ್ ಲಾ ನಿಮಗೆ ಇದ್ದೇ ಇರ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಫ್ಯಾಮಿಲಿ ಲಾ, ಈ ಫ್ಯಾಮಿಲಿ ಲಾಲು ಕೂಡ ತುಂಬ ಇಂಪಾರ್ಟೆಂಟ್. ಇದಕ್ಕೆ 8 ಮಾರ್ಕ್ಸ್ ಇದೆ ವೇಟೇಜ್. ಅರ್ಥ ಮಾಡ್ಕೊಳ್ಳಿ, ನೀವು ಇಲ್ಲೇ ಗೆಸ್ ಮಾಡ್ಕೋಬೇಕು ನಾನು ಯಾವುದನ್ನು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಕಾನ್ಸ್ಟಿಟ್ಯೂಷನ್ ಲಾನ್ ಕಂಪಲ್ಸರಿ ಓದಲೇಬೇಕು, BNSS ಅನ್ನು ಕಂಪಲ್ಸರಿ ಓದಬೇಕು, CPC ಅನ್ನು ಕೂಡ ಕಂಪಲ್ಸರಿ ಓದಬೇಕು, BNS IPC ಅನ್ನು ಓದಬೇಕು, BSA ಓದಬೇಕು, ಫ್ಯಾಮಿಲಿ ಲಾ ಅಂತೂ ಓದಲೇಬೇಕು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಹಿಂದೂ ಲಾ ಸಪ್ರೇಟ್ ಬರುತ್ತೆ, ಮುಸ್ಲಿಂ ಲಾ ಬರ್ತದೆ, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಬರ್ತದೆ. ಇವೆಲ್ಲವೂ ಕೂಡ ಡೈರೆಕ್ಟ್ ಕ್ವಶನ್ಸನ್ನು ಕೇಳ್ತಾನೆ. ಇಲ್ಲಿ ಮರ್ಜ್ ಆಗಿರ್ತವೆ. ಫ್ಯಾಮಿಲಿ ಲಾ ಅಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇದೆ, ಹಿಂದೂ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಇದೆ, ಶರಿಯತ್ ಆ್ಯಕ್ಟ್ ಇದೆ, ಮುಸ್ಲಿಂ ಸ್ಪೆಷಲ್ ಆ್ಯಕ್ಟ್ ಇದೆ ಸ್ನೇಹಿತರೆ. ಅವೆಲ್ಲವೂ ಕೂಡ ಒಂದರಲ್ಲೇ ಕೊಟ್ಟಿರ್ತಾನೆ ಬ್ಯಾರ್ ಆ್ಯಕ್ಟಲ್ಲಿ. ನಿಮಗೆ ಕರೆಕ್ಟಾಗಿ ಬ್ಯಾರ್ ಆ್ಯಕ್ಟನ್ನು ಬ್ಯಾರ್ ಆ್ಯಕ್ಟಲ್ಲಿ ಇಂಡೆಕ್ಸನ್ನು ಪರಿಪೂರ್ಣವಾಗಿ ಓದಿದ್ದೇ ಆಗಿದ್ದಲ್ಲಿ ಎಂಥ ಕ್ವಶನ್ಸನ್ನು ಕೇಳಿದರೂ ಕೂಡ ನೀವು ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಮುಂದುವರಿಯೋಣ ಸ್ನೇಹಿತರೆ. ಮುಂದುವರೆದು ಗಮನಿಸಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಅಂತ ಕರಿತೀವಿ, ಇದಕ್ಕೆ 4 ಮಾರ್ಕ್ಸ್ ಕೇಳಿರ್ತಾನೆ. ಪ್ರೊಫೆಷನಲ್ ಎಥಿಕ್ಸ್, ಏನು ಅಡ್ವೊಕೇಟ್ಸ್ ಆ್ಯಕ್ಟ್ 1961 ಅಂತ ಕರಿತೀವಲ್ವಾ, ವಕೀಲರ ಅಧಿನಿಯಮ 1961ರ ಅಡಿಯಲ್ಲಿ 4 ಕ್ವಶನ್ಸನ್ನು ಕೇಳ್ತಾನೆ ಸ್ನೇಹಿತರೆ. 2ರಿಂದ 3 ಕ್ವಶನ್ನು ಕಂಪಲ್ಸರಿ ಡೈರೆಕ್ಟ್ ಕ್ವಶನ್ಸೇ ಇರ್ತವೆ ನಿಮಗೆ. ಇನ್ನು ಈ 1 ಕ್ವಶನ್ಸ್ ಒಂದನ್ನು ಕೇಸ್ ಲಾ ಕೇಳಿರ್ತಾನೆ ಸ್ನೇಹಿತರೆ. ಇನ್ನು 2ರಲ್ಲಿ 3ಅನ್ನು ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ತುಂಬ ಈಸಿ ಇದು ಕೂಡ. ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಲಾ, ಅರ್ಥ ಮಾಡ್ಕೊಳ್ಳಿ, ಅಡ್ಮಿನಿಸ್ಟ್ರೇಟಿವ್ ಲಾದಲ್ಲಿ 3 ಮಾರ್ಕ್ಸ್ ಕೇಳ್ತಾನೆ. ಎನ್ವಿರಾನ್ಮೆಂಟಲ್ ಲಾ, ಇವೆಲ್ಲ ಕೇಸ್ ಲಾಗಳು. ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಪ್ರಿನ್ಸಿಪಾಲ್ಸ್ಗಳು ಬರ್ತವೆ, ಮ್ಯಾಕ್ಸಿಮ್ಸ್ ಬರ್ತವೆ, ಅವನ್ನ ಕೂಡ ನೋಡ್ಬೋಗ್ತದೆ. ಇದ್ರ ಜೊತೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ನೋಡ್ಕೊಳ್ಳಿ, ಲೇಬರ್ ಲಾವನ್ನು ನೋಡ್ಕೊಳ್ಳಿ. ನಾನು ಕ್ವಶನ್ಸ್ ಪೇಪರನ್ನು ಸಾಲ್ವ್ ಮಾಡಬೇಕಾದ್ರೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ಮುಂದುವರೆದು ಗಮನಿಸಿ ಸ್ನೇಹಿತರೆ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ 21ಗೆ ಸಂಬಂಧಪಟ್ಟಂತೆ ಸರ್ ಇಷ್ಟು ಸಬ್ಜೆಕ್ಟ್ಗಳಿಗೆ ಇಷ್ಟೆಷ್ಟು ಮಾರ್ಕ್ಸ್ ಅಂತ ಹೇಳಿದ್ರಿ. ಹಾಗಿದ್ರೆ ಈಗ ಆ ಸಬ್ಜೆಕ್ಟ್ ಒಳಗೆ ಸ್ವಲ್ಪ ಡೆಪ್ತಾಗಿ ನೋಡ್ಕೊಳ್ತಾ ಹೋಗೋಣ. ಯಾವುದಾದ್ರ ಮೇಲೆ ಯಾವ ಟಾಪಿಕ್ಗಳ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ನೋಡಿ, ಫಸ್ಟ್ ಒನ್ನು ಕಾನ್ಸ್ಟಿಟ್ಯೂಷನ್ ಲಾ ತಗೊಳ್ಳೋದಾದರೆ ಇದರಲ್ಲಿ ಪಾರ್ಟ್ 3 ಫಸ್ಟ್ ನೆನ್ಪು ಬರಬೇಕಾಗಿರೋದೆ ನಿಮಗೆ. ಪಾರ್ಟ್ 3 ಏನು ಹೇಳಿ, ಪಾರ್ಟ್ 3 ಏನು ಬಗ್ಗೆ ಹೇಳ್ತದೆ? ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳ್ತದೆ. ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ಅಳವಡಿಸಲಾಗಿದೆ. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಏನು ಆರ್ಟಿಕಲ್ 14 to 32ವರೆಗಿರುವಂಥ ಆರ್ಟಿಕಲ್ಗಳು ಏನು ಹೇಳ್ತದೆ? ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳ್ತದೆ. ಅದ್ರ ಜೊತೆಗೇನೆ ಮುಂದುವರೆದೇನು ಹೇಳ್ತದೆ? ರಾಜ್ಯ ನಿರ್ದೇಶನಾತ್ಮಕ ತತ್ವಗಳ ಬಗ್ಗೆ. ತುಂಬ ಇಂಪಾರ್ಟೆಂಟು. ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಇರ್ಬೋದು, ರಾಜ್ಯ ನಿರ್ದೇಶನಾತ್ಮಕ ತತ್ವಗಳು ಇವೇಲೆ ಕಂಪಲ್ಸರಿ ಕ್ವಶನ್ಸ್ 4ರಿಂದ 5 ಕ್ವಶನ್ಸ್ ಇದರಲ್ಲೇ ಬಂದಿರ್ತದೆ. ಲ್ಯಾಂಡ್ ಮಾರ್ಕ್ ಕೇಸಸ್, ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ, ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್,
ಇತ್ತೀಚೆಗೆ ಆಗ್ತಿರುವಂತಹ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಎಮರ್ಜೆನ್ಸಿ ಪ್ರಾವಿಷನ್ ಕೇಳ್ತಾ ಇರ್ತಾನೆ ಸ್ನೇಹಿತರೆ. 352, 356, 360 ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪ್ರೆಸಿಡೆಂಟು, ಪಾರ್ಲಿಮೆಂಟ್ ಬೇಸಿಸ್ ಕೇಳ್ತಾನೆ. ಎಲೆಕ್ಷನ್ ರಿಲೇಟೆಡ್ ಕೇಳ್ತಾ ಇರ್ತಾನೆ 224 ಬಗ್ಗೆ. ಅದೇ ರೀತಿಯಾಗಿ ಶೆಡ್ಯೂಲ್ಸ್ ಬಗ್ಗೆ ಕೇಳ್ತಾ ಇರ್ತಾನೆ. ಎಷ್ಟು ಶೆಡ್ಯೂಲ್ಸ್ಗಳಿದ್ದಾವೆ, ಎಷ್ಟು ಪಾರ್ಟ್ಸ್ ಇದೆ, ಎಷ್ಟು ಆರ್ಟಿಕಲ್ಸನ್ನು ಹೊಂದಿದೆ ನಮ್ಮ ಸಂವಿಧಾನ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಮುಂದುವರಿಯೋಣ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಭಾರತೀಯ ನಾಗರಿಕ ಸುರಕ್ಷಾ ಸನ್ನಿಹಿತ CRPC, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆತ್ಮೀಯ ಸ್ನೇಹಿತರೆ. ಇದರಲ್ಲಿ ಮೇನ್ ಆಗಿ ಕೇಸ್ ಲಾಸ್ಗಳ ಬಗ್ಗೆ ಕೇಳ್ತಾ ಇರ್ತಾನೆ. ಲಲಿತಾ ಕುಮಾರಿ ವರ್ಸಸ್ ಗೌರ್ಮೆಂಟ್ ಆಫ್ UP ಅಂತ ಹೇಳಿಬಿಟ್ಟು ಉತ್ತರ ಪ್ರದೇಶ. ಇದಕ್ಕೆ ಕೆಲವೊಂದು ಗೈಡ್ಲೈನ್ಸನ್ನು ಕೊಟ್ಟಿರ್ತಾನೆ. ಈ ಕೇಸನ್ನು ಓದಬೇಕಾಗ್ತದೆ ನೀವು. ಅರ್ನೇಶ್ ಕುಮಾರ್ ಸಂಬಂಧಪಟ್ಟಂತೆ ಸ್ಟೇಟ್ ಆಫ್ ಬಿಹಾರ 498 ಸಂಬಂಧಪಟ್ಟಂತೆ. DK ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಈ ಕೇಸಲ್ಲಿ ಏನಾಗಿದೆ, ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಅಥವಾ ಬಂಧನ ಮಾಡಬೇಕಾದ್ರೆ ಅಥವಾ ದಸ್ತಗಿರಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪ್ರೊಸೀಜರನ್ನು ಫಾಲೋಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು 11 ಪಾಯಿಂಟ್ಸನ್ನು ಹೇಳಿರ್ತಾರೆ ಅಥವಾ 11 ಮುಖ್ಯಾಂಶಗಳನ್ನು ಹೊಂದಿರ್ತದೆ. ಆ 11 ಮುಖ್ಯಾಂಶಗಳನ್ನು ಯಾರು ಫಾಲೋಅಪ್ ಮಾಡಬೇಕಾಗ್ತದೆ, ಪೊಲೀಸ್ನವ್ರು ಮಾಡಬೇಕಾಗ್ತದೆ. ಮೀನ್ಸ್ ಹಂಗಂದರೆ ಒಬ್ಬ ವ್ಯಕ್ತಿಯನ್ನು ಯಾಕೆ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಕಾರಣಗಳನ್ನು ಕೊಡಬೇಕಾಗ್ತದೆ. ಅರೆಸ್ಟ್ ಮೆಮೊ ಅಥವಾ ಜ್ಞಾಪನವನ್ನು ಕೊಡಬೇಕಾಗ್ತದೆ. ಅಲ್ಲಿರುವಂಥ ಸ್ಥಳೀಯರ ಸೈನ್ ತೆಗೆದುಕೊಳ್ಬೇಕಾಗಿರ್ತದೆ. ಪೊಲೀಸ್ನರು ಡ್ರೆಸ್ಸನ್ನು ಹಾಕ್ಕೊಂಡಿರ್ಬೇಕಾಗ್ತದೆ. ಮತ್ತು ಅಲ್ಲಿ ವ್ಯಕ್ತಿಗಳಿಗೆ ಕಾಣುವಂತೆ ಆ ಪೊಲೀಸ್ ವ್ಯಕ್ತಿಯ ಹೆಸರು ಕಾಣಿಸಿಕೊಳ್ಳುವಂತೆ ಬ್ಯಾಡ್ಜನ್ನು ಹಾಕೊಂಡಿರ್ಬೇಕಾಗಿರ್ತದೆ. ಇವೆಲ್ಲವನ್ನೂ ಕೂಡ DK ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಅವರನ್ನು ಇದರಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಎಲ್ಲಿ ಅರೆಸ್ಟ್ ಮಾಡಿದ್ದೇವೆ, ಎಲ್ಲಿ ಇಡ್ತಾ ಇದೀವಿ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅಂತೇಳಿ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಜೋಗೇಂದ್ರ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ UP. ಇದರಲ್ಲೂ ಕೂಡ ಕೆಲವೊಂದು ಪಾಯಿಂಟ್ಸನ್ನು ಹೇಳಿದ್ದಾರೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ಭಜನ್ಲಾಲ್ ಸೇಮ್ ಮುಂದುವರೆದು ಗಮನಿಸಿ. ಅದರಲ್ಲಿ ಫೋಕಸ್ ಮಾಡಬೇಕಾಗಿರೋದು BNS ಅಲ್ಲಿ ಅಥವಾ CRPCಯಲ್ಲಿ ನಾವು ಮೇನ್ ಏನನ್ನು ಫೋಕಸ್ ಮಾಡಬೇಕು, ವೇರ್ ದ ಸೆಕ್ಷನ್ಸ್ ಆರ್ ಲೊಕೇಟೆಡ್. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. FIR, ಅರೆಸ್ಟ್, ಬೇಲ್, ಚಾರ್ಜ್, ಟ್ರಯಲ್, ಶೆಡ್ಯೂಲ್. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ FIR ನೋಡೋದಾದರೆ, ಪ್ರಥಮ ವರ್ತಮಾನ ವರದಿ ನೋಡೋದಾದರೆ 173 ಅಲ್ಲಿ ನೋಡ್ತೀವಿ. ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ 154 ಅಲ್ಲಿ ನೋಡ್ತೀವಿ ಆತ್ಮೀಯ ಸ್ನೇಹಿತರೆ. ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಅಥವಾ ದಸ್ತಗಿರಿ ಬಂಧನವನ್ನು ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಥವಾ BNSS ಅಲ್ಲಿ ಸೆಕ್ಷನ್ 35 ಅಲ್ಲಿ ನೋಡ್ತೀವಿ. CRPCಯಲ್ಲಿ ಸೆಕ್ಷನ್ 41 ನೋಡ್ತೀವಿ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಬೇಲ್ಗೆ ಸಂಬಂಧಪಟ್ಟಂತೆ CRPCಯಲ್ಲಿ 436 to 439 ಅಲ್ಲಿ ನೋಡ್ತೀವಿ. BNSS ಅಲ್ಲಿ 378 to 382ವರೆಗೆ ನೋಡ್ತೀವಿ. ಚಾರ್ಜಸ್ ಇರ್ಬೋದು, ಟ್ರಯಲ್ ಇರ್ಬೋದು, ಶೆಡ್ಯೂಲ್ಸ್ ಬಗ್ಗೆ ನೋಡಬೇಕಾಗ್ತದೆ. ಈ ಮೇನ್ ಪ್ರಾವಿಷನ್ಸ್ಗಳ ಮೇಲೆ ನಾವು ಫೋಕಸ್ ಮಾಡಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ನಾವು BNSS ಬ್ಯಾರೆಕ್ಟ್ಸನ್ನು ಓಪನ್ ಮಾಡಿವಿ ಅಂದರೆ FIR ಅಲ್ಲಿ ಏನಿದೆ, FIR ಅಲ್ಲಿ ಯಾವ ಸೆಕ್ಷನ್ ಬರ್ತವೆ, ಅರೆಸ್ಟಲ್ಲಿ ಯಾವ ಸೆಕ್ಷನ್ ಬರ್ತದೆ, ಬೇಲಲ್ಲಿ ಯಾವ ಸೆಕ್ಷನ್ ಬರ್ತದೆ, ಏನು ಹೇಳ್ತದೆ, ಮೀನಿಂಗು, ಡೀಟೇಲು, ಡೆಫಿನೇಷನ್ಸನ್ನು ಇಂಡೆಕ್ಸಲ್ಲಿ ಕ್ಲಿಯರಾಗಿ ನೋಡಬೇಕಾಗ್ತದೆ. ಅದೇ ರೀತಿಯಾಗಿ ಟೈಪ್ಸ್ ಆಫ್ ಕೋರ್ಟ್ಸ್, ಹೌ ಮೆನಿ ಟೈಪ್ಸ್ ಆಫ್ ಕೋರ್ಟ್ಸ್, ಕ್ರಿಮಿನಲ್ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ಸ್ ಪವರ್ಸ್ ಏನು, ಸೆಷನ್ಸ್ ಕೋರ್ಟ್ಸ್ ಏನು ಅಧಿಕಾರಗಳಿದೆ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಂದರೆ ಏನು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್ ಅಂದರೆ ಏನು, ಫಸ್ಟ್ ಎಡಿಷನಲ್ ಅಂದರೆ ಏನು, ಸೆಕೆಂಡ್ ಎಡಿಷನಲ್ ಅಂದರೆ ಏನು, ಇವೆಲ್ಲವನ್ನು ಕೂಡ ನೀವು ನೋಡ್ಕೋಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಡಿಫ್ರೆನ್ಸ್ ಬಿಟ್ವೀನ್ CRPC ಮತ್ತು BNSS, ದಂಡ ಪ್ರಕ್ರಿಯೆ ಸಂಹಿತೆ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಗಳಿಗೆ ಇರುವಂತಹ ವ್ಯತ್ಯಾಸ ನೋಡಬೇಕಾಗ್ತದೆ. ಅದೇ ರೀತಿಯಾಗಿ ಟೈಮ್ ಲೈನ್ ಏನು BNS ಅಲ್ಲಿ FIR ಆಗಿ FIR ಮಾಡೋದಕ್ಕೆ ಮುಂಚೆ NCR ಮಾಡ್ತಾರೆ. NCR ಆದಮೇಲೆ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟನ್ನು ಕೊಟ್ಟ ನಂತರ 14 ದಿನ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಮಾಡಬೇಕಾಗ್ತದೆ. ಈ ರೀತಿಯಾಗಿ ಅಥವಾ FIR ಆದಮೇಲೆ ಪೊಲೀಸ್ನವರು ಚಾರ್ಜ್ ಶೀಟನ್ನು ಸಲ್ಲಿಸಲಿಕ್ಕೆ 60 ರಿಂದ 90 ದಿನಗಳ ಕಾಲಾವಧಿಯನ್ನು ಇನ್ವೆಸ್ಟಿಗೇಷನ್ ಮಾಡಲಿ, ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸಮಯವನ್ನು ನಿಗದಿಪಡಿಸಿರ್ತಾರೆ ಅಥವಾ ಇಷ್ಟು ದಿನಗಳಂತ ನಿಗದಿಪಡಿಸಿರ್ತಾರೆ. ಅವನನ್ನು ನೀವು ನೋಡ್ಕೋಬೇಕಾಗ್ತದೆ ಕ್ಲಿಯರ್ ಆಗಿ, ಮಸ್ಟ್ ಆ್ಯಂಡ್ ಶುಡ್ ಆಗಿ ಇದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ಸ್ನೇಹಿತರೆ. ಅದೇ ರೀತಿಯಾಗಿ ಸೆಕ್ಷನ್ಸು 187, 173, 35, 144, 359 ಈ ಮೇಜರ್ ಸೆಕ್ಷನ್ಸ್ಗಳನ್ನು ನೋಡ್ತಾ ಇರ್ರಿ. ಮುಂದುವರೆದು ಗಮನಿಸಿದ್ರೆ CPC, ಸಿವಿಲ್ ಪ್ರೊಸೀಜರ್ ಕೋಡ್ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಸಿವಿಲ್ ಪ್ರೊಸೀಜರ್ ಕೋಡ್ ಏನು ದಿವಾನಿ ಪ್ರಕ್ರಿಯೆ ಸಂಹಿತೆ 1908 ಅಂತ ಕರಿತೀವಿ. ಈ ಕಾಯ್ದೆಗೆ ಸಂಬಂಧಪಟ್ಟಂತೆ
ಜ್ಯೂರಿಸ್ಟಿಕ್ಷನ್ ಮೇಲೆ ಒಂದು ಕ್ವಶನ್ಸನ್ನು ಕೇಳಿರ್ತಾನೆ, 9 ಕೇಳಿರ್ತಾನೆ. ಯಾವಾಗಲೂ ಕೂಡ ನಾವು ಯಾವುದೇ ಒಂದು ಪ್ರಕರಣವನ್ನು ದಾಖಲಿಸಬೇಕಾದಂಥ ಅತ್ಯಂತ ಕೆಳ ನ್ಯಾಯಾಲಯದಲ್ಲೇ ಆ ಪ್ರಕರಣವನ್ನು ದಾಖಲು ಮಾಡಬೇಕಂತ ಹೇಳ್ಬಿಟ್ಟು ಸೆಕ್ಷನ್ಸ್ 9 ಹೇಳ್ತದೆ. ಅದೇ ರೀತಿಯಾಗಿ ರೆಸ್ ಜುಡಿಕೇಟಾ ರೆಸ್ ಸಬ್ ಜುಡಿಷಿಯಾ ಅಂತ ಹೇಳ್ಬಿಟ್ಟು ಸೆಕ್ಷನ್ಸ್ 10 and 11 ಬಗ್ಗೆ ಯಾವುದೇ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಯಾವುದೇ ಕ್ವಶನ್ಸ್ ಪೇಪರನ್ನು ತೆಗೆದು ನೋಡಿ ನೀವು, ಅದರಲ್ಲಿ ಕಂಪಲ್ಸರಿಯಾಗಿ ರೆಸ್ ಜುಡಿಕೇಟಾ ಅಥವಾ ರೆಸ್ ಸಬ್ ಜುಡಿಷಿಯಾ ಮೇಲೆ ಒಂದು ಕ್ವಶನ್ಸನ್ನು ಕೇಳಿರ್ತಾನೆ. ಅದರ್ವೈಸ್ ಟೆಂಪ್ರವರಿ ಇಂಜೆಕ್ಷನ್ ಆರ್ಡರ್ 39 ರೂಲ್ 1 and 2 ಅಂತ ಬರ್ತದೆ ಸ್ನೇಹಿತರೆ. ಅದರಲ್ಲಿ ಟೆಂಪ್ರವರಿ ಇಂಜೆಕ್ಷನ್ಸ್ ಅಂದರೆ ಏನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಅದೇ ರೀತಿಯಾಗಿ ಅಪೀಲ್ಸು, ರಿವಿಷನ್ನು ಇದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾನೆ. ಎಕ್ಸಿಕ್ಯೂಷನ್ಸ್ ಆಫ್ ಡಿಕ್ರೀಸು, ನ್ಯಾಯಾಲಯ ಡಿಕ್ರಿಯನ್ನು ಮಾಡಿ ಆದಮೇಲೆ ಯಾವ ರೀತಿಯಾಗಿ ಅದನ್ನು ಅಮಲ್ಜಾರಿಗೊಳಿಸಬೇಕು ಅಥವಾ ಎಕ್ಸಿಕ್ಯೂಷನ್ನ ಮಾಡಬೇಕಂತ ಹೇಳಿಬಿಟ್ಟು ಎಕ್ಸಿಕ್ಯೂಷನ್ಸ್ ಆಫ್ ಡಿಕ್ರೀಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾನೆ. ಇಂಪಾರ್ಟೆಂಟ್ ಡೆಫಿನಿಷನ್ಸನ್ನು ಕೇಳ್ತಾ ಇರ್ತಾನೆ. ಇದರಲ್ಲಿ ಸಿವಿಲ್ CPCಯಲ್ಲಿ ಆರ್ಡರ್ಸು ರೂಲ್ಸು ತುಂಬ ಇರೋದ್ರಿಂದ ನೀವು ಡೆಪ್ತ್ ಆಗಿ ಓದಬೇಕಾಗ್ತದೆ. ಆರ್ಡರ್ 7 ಏನು ಹೇಳ್ತದೆ, ಆರ್ಡರ್ 8 ಏನು ಹೇಳ್ತದೆ, ತುಂಬ ಇಂಪಾರ್ಟೆಂಟ್ ಆತ್ಮೀಯ ಸ್ನೇಹಿತರೆ. ಇವೆಲ್ಲವೂ ಕೂಡ ಗಮನಿಸಿ, ನಾನು ಕ್ಲಾಸ್ ಮಾಡಬೇಕಾದ್ರೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ BNS ಭಾರತೀಯ ನ್ಯಾಯ ಸಮಿತಿ ನೋಡೋದಾದರೆ ಇದರಲ್ಲಿ ಅಫೆನ್ಸ್ ಕ್ಲಾಸಿಫಿಕೇಶನ್ಸ್ ಯಾವ ರೀತಿ, ಬೇಲೆಬಲ್ ಅಫೆನ್ಸ್ ಯಾವುದು, ಈಗ ಯಾವುದೋ ಒಂದು ಅಫೆನ್ಸನ್ನು ಕೊಡ್ತಾನೆ, ಅದು ಬೇಲೆಬಲ್ಲ ನಾನ್ ಬೇಲೆಬಲ್ ಅಂತ ಕೊಡ್ತಾನೆ. ಅಂಥ ಸಂದರ್ಭದಲ್ಲಿ ನೀವು ಬ್ಯಾರೆಕ್ಸ್ ಓಪನ್ ಮಾಡಬೇಕು, ಇಂಡೆಕ್ಸ್ ಗೊತ್ತಿರಬೇಕು, ಅವು ಯಾವ ಸೆಕ್ಷನಾಗಿ ಬರುತ್ತೆ ಅಂತ ಗೊತ್ತಿರಬೇಕು, ಆಮೇಲೆ ಅವು ಯಾವ ಪೇಜಲ್ಲಿ ಬರುತ್ತೆ. ಇಂಡೆಕ್ಸಲ್ಲಿ ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ, ಇಂಡೆಕ್ಸಲ್ಲಿ ನೋಡಾದ್ಮೇಲೆ ಇಂಡೆಕ್ಸಲ್ಲಿ ಪೇಜ್ ಕೊಟ್ಟಿರ್ತಾರೆ, ಆ ಪೇಜನ್ನು ಓಪನ್ ಮಾಡಿಬಿಟ್ಟು ಅವಾಗ ಆ ಸೆಕ್ಷನ್ಸ್ ಮೀನಿಂಗನ್ನು ನೋಡಿ ಆತ್ಮೀಯ ಸ್ನೇಹಿತರೆ. ಆ ಮೀನಿಂಗಲ್ಲಿ ಹೇಳಿರ್ತಾನೆ ಇದು ಬೇಲೆಬಲ್ಲ ನಾನ್ ಬೇಲೆಬಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಕಾಗ್ನಿಸಿಬಲ್ ಅಂದರೆ ಏನು, ನಾನ್ ಕಾಗ್ನಿಸಿಬಲ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಕೂಡ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ರೆಫರ್ BNS ಫಾರ್ ಪ್ರೊಸೀಜರ್, ಈಗ ಸಂಬಂಧಪಟ್ಟಂತೆ BNS ಅಲ್ಲಿ ಈಗಾಗಲೇ ಹಿಂದಿನ ಸ್ಲೈಡಲ್ಲಿ ಹೇಳಿದ್ದೇನೆ BNS ಅಲ್ಲಿ ಏನು ಓದಬೇಕು ಅಂತ ಹೇಳ್ಬಿಟ್ಟು. ಇದರಲ್ಲಿ ಮೇನ್ ನೋಡೋದಾದರೆ ಜನರಲ್ ಎಕ್ಸೆಪ್ಷನ್ ಚಾಪ್ಟರ್ 3 BNS ಅಲ್ಲಿ ಸೆಲ್ಫ್ ಡಿಫೆನ್ಸ್ ಬಗ್ಗೆ, ಮಿಸ್ಟೇಕ್ ಬಗ್ಗೆ, ನೆಸೆಸಿಟಿ ಬಗ್ಗೆ ನೋಡಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕೇಸ್ ಲಾಗಳು ಇರ್ಬೋದು. ವಿಸ್ರಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ರಿಜ್ಯೂಸ್ ಗೋವಿಂದ್, KM ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಇದರಲ್ಲಿ ಕೇಸ್ ಲಾಗಳನ್ನು ನಾವು ಎಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ, ಇದರಲ್ಲೇ ತುಂಬ ರಿಪೀಟ್ ಆಗ್ತವೆ ಅಂತ ಹೇಳ್ಬಿಟ್ಟು ಇದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ. ಚೇಂಜಸ್ ಆಗ್ತಾ ಇರ್ತದೆ. ಮುಂದುವರೆದು ಗಮನಿಸಿ. ಚೇಂಜಸ್ ಫ್ರಮ್ IPC ಟು BNS, ರಿಮೈಂಡ್ ಇರ್ಬೋದು, ಅಫೆನ್ಸ್ ಇರ್ಬೋದು, ರೀನೇಮ್ಡ್ ಅಫೆನ್ಸಸ್ ಸಂಬಂಧಪಟ್ಟಂತೆ ಗ್ರಾಡೆಡ್ ಪನಿಷ್ಮೆಂಟ್ಸ್ಗಳನ್ನು ನೋಡ್ಬೋದು. ಕಮ್ಯುನಿಟಿ ಸರ್ವಿಸ್ ಪನಿಷ್ಮೆಂಟ್ಗಳಲ್ಲಿ ಇನ್ಕ್ಲೂಡಿಂಗ್ ಮಾಡಿರುವಂತಹ ಒಂದು ಹೊಸ ಕಾನ್ಸೆಪ್ಟ್ ಇದು ಕಮ್ಯುನಿಟಿ ಸರ್ವಿಸ್ ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಒಂದು ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಥೆಫ್ಟ್ ಬಗ್ಗೆ ಇರ್ಬೋದು, ಸ್ನ್ಯಾಚಿಂಗ್ ಬಗ್ಗೆ ಇರ್ಬೋದು, ಮರ್ಡರ್ ಬಗ್ಗೆ ಇರ್ಬೋದು, ಅರ್ಟ್ ಬಗ್ಗೆ ಇರ್ಬೋದು, ರೇಪ್ ಬಗ್ಗೆ ಇರ್ಬೋದು, ಚೀಟಿಂಗ್ ಇರ್ಬೋದು, ಕ್ರಿಮಿನಲ್ ಟ್ರೆಸ್ಪಾಸು ಅಥವಾ ಹೌಸ್ ಟ್ರೆಸ್ಪಾಸು, ಯಾವುದ್ರ ಮೇಲಾದರೂ ಕ್ವಶನ್ಸನ್ನು ಕೇಳ್ಬೋದು ಆತ್ಮೀಯ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಈ ಮೇಜರ್ ಕಾನ್ಸೆಪ್ಟ್ ಮೇಲೆ ನೀವು ಬ್ಯಾರೆಕ್ಸಲ್ಲಿ, ಇಂಡೆಕ್ಸಲ್ಲಿ ಅದರಲ್ಲೂ ಕೂಡ ಮಸ್ಟ್ ಆ್ಯಂಡ್ ಶುಡ್ ಆಗಿ ಇಂಡೆಕ್ಸನ್ನು ಓದಲೇಬೇಕು. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನೋಡಿ, BSA ಭಾರತೀಯ ಸಾಕ್ಷ್ಯ ಅಧಿನಿಯಮ, ಅದರಲ್ಲಿ ನೋಡೋದಾದರೆ ಬರ್ಡನ್ ಆಫ್ ಪ್ರೂಫ್, ಪ್ರಿಸಂಪ್ಷನ್ಸು, ಈ ಕಾನ್ಸೆಪ್ಟ್ ಮೇಲೆ ನೋಡ್ಕೊಳ್ಳಿ. ಪ್ರಿಸಂಪ್ಷನ್ಸ್ ಅಂದರೆ ಏನು, ಹೌ ಮೆನಿ ಟೈಪ್ಸ್ ಆಫ್ ಪ್ರಿಸಂಪ್ಷನ್ಸು. ಅದೇ ರೀತಿಯಾಗಿ ಡೇಯಿಂಗ್ ಡಿಕ್ಲರೇಷನ್ನು ತುಂಬ ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ವಶನ್ಸನ್ನು ಇದ್ದೇ ಇರ್ತದೆ. ಕನ್ಫೆಷನ್ಸ್ ಮೇಲೆ ಕ್ವಶನ್ಸನ್ನು ಕೇಳಿರ್ತಾನೆ ನಿಮಗೆ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ಇವೆರಡು ಟಾಪಿಕ್ ಮೇಲೆ ಅತಿ ಹೆಚ್ಚು ಕ್ವಶನ್ಸನ್ನು ಕೇಳ್ತಾ ಬಂದಿರ್ತಾರೆ. ಡೇಯಿಂಗ್ ಡಿಕ್ಲರೇಷನ್ ಯಾವುದೇ ಕ್ವಶನ್ ಪೇಪರ್ ನೋಡಿ, ಡೇಯಿಂಗ್ ಡಿಕ್ಲರೇಷನ್ ಮೇಲೆ ಕ್ವಶನ್ ಇರ್ತದೆ, ಕನ್ಫೆಷನ್ಸ್ ಮೇಲೆ ಕ್ವಶನ್ಸ್ ಇರ್ತದೆ. ಅದೇ ರೀತಿಯಾಗಿ ಎಕ್ಸ್ಪರ್ಟ್ ಎವಿಡೆನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್. ಎಕ್ಸ್ಪರ್ಟ್ ಎವಿಡೆನ್ಸ್ ಅಂದರೆ ಏನು, ಎಲೆಕ್ಟ್ರಾನಿಕ್ ಎವಿಡೆನ್ಸಿಗೆ ಈಗ ಮಹತ್ವವನ್ನು ಕೊಟ್ಟಿದ್ದಾರೆ ಆತ್ಮೀಯ ಸ್ನೇಹಿತರೆ ಇತ್ತೀಚಿನ ದಿನಮಾನಗಳಲ್ಲಿ, ಅದ್ರ ಬಗ್ಗೆ ಕೇಳ್ತಾ ಇರ್ತಾನೆ. ಅದೇ ರೀತಿಯಾಗಿ ವಾಟ್ ಈಸ್ ಎವಿಡೆನ್ಸ್, ಓರಲ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂದರೆ ಏನು, ಡಿಫ್ರೆನ್ಸ್ ಬಿಟ್ವೀನ್ IEA BSA, ಟರ್ಮಿನಾಲಜಿ ಚೇಂಜಸ್ ಇರ್ಬೋದು, ಅದನ್ನು ನೋಡ್ಕೊಳ್ಳಿ BSAಯಲ್ಲಿ. ಅದೇ ರೀತಿಯಾಗಿ ಲಾ ಆಫ್ ಟಾರ್ಟ್ಸ್ ನೋಡೋದಾದರೆ ಅಥವಾ ಮೋಟರ್ ವೆಹಿಕಲ್ ಆ್ಯಕ್ಟ್ ನೋಡೋದಾದರೆ, ಕನ್ಸ್ಯೂಮರ್ ಲಾದಲ್ಲಿ ಏನನ್ನು ಓದಬೇಕು ಅನ್ನೋದಾದರೆ ಜನರಲ್ ಡಿಫೆನ್ಸ್ ಇನ್ ಟಾರ್ಟ್ಸಲ್ಲಿ ನಿಮಗೆ ಒಂದು 4-5 ಪ್ರಿನ್ಸಿಪಲ್ಸ್ ಬರ್ತವೆ. ಅದು ತುಂಬ ಇಂಪಾರ್ಟೆಂಟ್ ಇರ್ತದೆ ಆತ್ಮೀಯ ಸ್ನೇಹಿತರೆ. ನಾನು ಕ್ಲಾಸ್ ಮಾಡಬೇಕಾದ್ರೆ ಅದನ್ನು ಡೀಟೇಲಾಗಿ ಹೇಳ್ತೀನಿ, ಯಾವ್ಯಾವ ಪ್ರಿನ್ಸಿಪಾಲು ಅಥವಾ ಯಾವ್ಯಾವ ಮ್ಯಾಕ್ಸಿಮ್ಸ್ಗಳನ್ನು ನೀವು ಕಂಪಲ್ಸರಿಯಾಗಿ ಓದಲೇಬೇಕು ಅಂತ ಹೇಳ್ಬಿಟ್ಟು. ಇದರಲ್ಲಿ ನೋಡಿ ವೆಕೇರಿಯಸ್ ಲೇಬಿಲಿಟಿ, ಸ್ಟ್ರಿಕ್ಟ್ ಲೇಬಿಲಿಟಿ, ಅಬ್ಸಲ್ಯೂಟ್ ಲೇಬಿಲಿಟಿ, ಇದ್ರ ಮೇಲೆ ಒಂದು ಕ್ವಶನ್ಸನ್ನು ಕೇಳಿರ್ತಾನೆ. ಅದೇ ರೀತಿಯಾಗಿ ಕನ್ಸ್ಯೂಮರ್ ಲಾ ಮೇಲೆ ಡೆಫಿನಿಷನ್ಸ್ ಆಫ್ ಕನ್ಸ್ಯೂಮರ್, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್, ಇದರಲ್ಲಿ ಜಿಲ್ಲಾ ಗ್ರಾಹಕ ಇರಬಹುದು, ರಾಷ್ಟ್ರೀಯ ಗ್ರಾಹಕ ಮಂಡಳಿ ಸಂಬಂಧಪಟ್ಟಂತೆ ಎಷ್ಟು
ಅದರದ್ದು ಅಧಿಕಾರ ವ್ಯಾಪ್ತಿ ಅಂತ ಕೇಳ್ತಾ ಇರ್ತಾನೆ. ಅದೇ ರೀತಿಯಾಗಿ ಮೋಟಾರ್ ವೆಹಿಕಲ್ ಆ್ಯಕ್ಟ್ ನೋಡೋದಾದರೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಬಗ್ಗೆ ಕೇಳ್ತಾನೆ, ಲಿಯಬಿಲಿಟಿ ಹೊಣೆಗಾರಿಕೆ ಬಗ್ಗೆ ಕೇಳ್ತಾನೆ, ಕಾಂಪನ್ಸೇಷನ್ಸ್ ಬೇಸಿಸ್ ಅದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾ ಬಂದಿರ್ತಾನೆ ಸ್ನೇಹಿತರೆ. ಇನ್ನು ಫ್ಯಾಮಿಲಿ ಲಾ ಅದು ನೋಡೋದಾದರೆ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಮ್ಯಾರೇಜ್ ಬಗ್ಗೆ ಕೇಳ್ತಾ ಇರ್ತಾನೆ. ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು ಅಥವಾ ಮುಸ್ಲಿಂ ಸಂಬಂಧಪಟ್ಟಂತೆ ಅವ್ರ ಆ್ಯಕ್ಟ್ ಇರ್ಬೋದು. ಇದರಲ್ಲಿ ಡೈವರ್ಸು, ಹಿಂದೂಗಳಿಗೆ ಸಂಬಂಧಪಟ್ಟಂತೆ, ಮುಸ್ಲಿಮ್ಗಳಿಗೆ ಸಂಬಂಧಪಟ್ಟಂತೆ ಮೇಂಟೆನೆನ್ಸು, ಹಿಂದೂ ಅಡಾಪ್ಷನ್ ರೂಲ್ಸು, ಕನ್ಸೆಂಟ್ ಆಫ್ ವೈಫು, ಕಂಡೀಷನ್ಸು, ಸಕ್ಸೇಷನ್ಸು, ಮುಸ್ಲಿಂ ಲಾ, ಟೈಪ್ಸ್ ಆಫ್ ತಲಾಕು, ಮೆಹರ್, ಗಾರ್ಡಿಯನ್ಶಿಪ್ ಇರ್ಬೋದು, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಬೇಸಿಸ್ ಇರ್ಬೋದು, ಲ್ಯಾಂಡ್ಮಾರ್ಕ್ ಕೇಸಸ್ ಶಾಹಬಾನು ಇರ್ಬೋದು, ದಾನಿಯಲ್ ಲತೀಫೆ ಇರ್ಬೋದು. ಅದೇ ರೀತಿಯಾಗಿ ಅನೇಕ ಪ್ರಕರಣಗಳಿರ್ತವೆ ಸ್ನೇಹಿತರೆ. ಅದ್ರ ಮೇಲೆ ಫೋಕಸ್ ಮಾಡಬೇಕಾಗ್ತದೆ. ಅವು ಯಾವ ಕೇಸ್ಗಳನ್ನು ಓದಬೇಕು, ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಅಥವಾ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ತಗೊಂಡ್ರೆ ನೀವು ಸೆಕ್ಷನ್ಸ್ 5 ಕಂಪಲ್ಸರಿಯಾಗಿ ಓದಬೇಕಾಗ್ತದೆ, ಸೆಕ್ಷನ್ 7 ಓದಬೇಕಾಗ್ತದೆ, 9B ಓದಬೇಕಾಗ್ತದೆ, 13 ಓದಬೇಕಾಗ್ತದೆ, 24, 25 ಓದಬೇಕಾಗ್ತದೆ ಸ್ನೇಹಿತರೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅವ್ನು ನಾನು ಕ್ಲಾಸ್ ಮಾಡಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಅಂತ ಕರಿತೀವಿ, ಕನ್ನಡದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಂತ ಕರಿತೀವಿ. ಫಸ್ಟ್ PIL ಯಾವಾಗ ಹಾಕಿದ್ರು, ಅದು ಯಾವ ಪ್ರಕರಣ, ಅದ್ರ ಬಗ್ಗೆ ಕೇಳ್ತಾನೆ. ಲೋಕಸ್ ಸ್ಟ್ಯಾಂಡಿ ಡಾಕ್ಟ್ರಿನ್ ಬಗ್ಗೆ ಕೇಳ್ತಾ ಇರ್ತಾನೆ. ಅಬ್ಯೂಸ್ ಆಫ್ PIL ಕಾನ್ಸೆಪ್ಟ್ ಬಗ್ಗೆ ಕೇಳ್ತಾ ಇರ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಮೇಜರ್ ಆಗಿ ಕೇಸ್ ಲಾಸನ್ನು ಕೇಳ್ತಾ ಬಂದಿರ್ತಾನೆ ಸ್ನೇಹಿತರೆ. ಅದರಲ್ಲಿ SP ಗುಪ್ತಾ ಕೇಸ್ ಇರ್ಬೋದು, MC ಮೆಹ್ತಾ, ವಿಶಾಖ, ಇವೆಲ್ಲವೂ ಕೂಡ ಇಂಥ ತುಂಬ ಇಂಪಾರ್ಟೆಂಟ್ ಕೇಸ್ಗಳ ಮೇಲೆ ಕ್ವಶನ್ಸ್ ರೇಸ್ ಆಗಿರ್ತದೆ ಇಲ್ಲಿ. ಇನ್ನು ಪ್ರೊಫೆಷನಲ್ ಎಥಿಕ್ಸ್ ನೋಡೋದಾದರೆ ಇನ್ನು ಅಡ್ವೊಕೇಟ್ಸ್ ಆ್ಯಕ್ಟ್ 1961 ಇಂಪಾರ್ಟೆಂಟ್ BCA ರೂಲ್ಸನ್ನು ಕೇಳಿರ್ತಾನೆ. ಡ್ರೆಸ್ ಕೋಡ್ ಬಗ್ಗೆ ಕೇಳಿರ್ತಾನೆ. ಡ್ಯೂಟೀಸ್ ಟು ಕೋರ್ಟ್ ಟು ಕ್ಲೈಂಟು, ಪಾಸ್ಟ್ ಇಯರ್ ಕ್ವಶನ್ಸ್ ಇದರಲ್ಲಿ. ಕಂಟೆಂಪ್ಟ್ ರೂಲ್ಸ್ ಆ್ಯಂಡ್ ಬೇಸಿಸ್ ಕೋಡ್ ಆಫ್ ಕಂಡಕ್ಟ್ ಆತ್ಮೀಯ ಸ್ನೇಹಿತರೆ ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಮುಂದೆ ನೋಡಿ ಅಡ್ಮಿನಿಸ್ಟ್ರೇಟಿವ್ ಲಾ, ಆಡಳಿತಾತ್ಮಕ ಕಾನೂನು ನೋಡೋದಾದರೆ ಡೆಲಿಗೇಟೆಡ್ ಲೆಜಿಸ್ಲೇಷನ್. ಇದರಲ್ಲಿ ಟೈಪ್ ಆಫ್ ಕಂಟ್ರೋಲ್ಸ್, ಪ್ರತ್ಯೋಜಿತ ಇದಕ್ಕೆ ಸಂಬಂಧಪಟ್ಟಂತೆ ಟೈಪ್ಸ್ ಆಫ್ ಕಂಟ್ರೋಲ್ಸ್ಗಳನ್ನು ಕೇಳ್ತಾ ಇರ್ತಾನೆ. ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನ್ಯಾಯ ಅಂತ ಹೇಳ್ಬಿಟ್ಟು ಇದರಲ್ಲಿ ಆಡಿ ಆಲ್ಟ್ರಮ್ ಪ್ಯಾಟ್ರನ್ ತುಂಬ ಇಂಪಾರ್ಟೆಂಟು. ಆಡಿ ಆಲ್ಟ್ರಮ್ ಪ್ಯಾಟರ್ನ್ ಅಂದರೆ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬ ವ್ಯಕ್ತಿಯನ್ನು, ಎದುರು ಪಾರ್ಟಿ ವ್ಯಕ್ತಿಯನ್ನು ವಿಚಾರಣೆ ಮಾಡದೆ ತೀರ್ಪನ್ನು ನೀಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಡಿ ಆಲ್ಟ್ರಮ್ ಪ್ಯಾಟರ್ನ್ ಹೇಳ್ತದೆ. ನ್ಯಾಚುರಲ್ ಜಸ್ಟಿಸಲ್ಲಿ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ನೆಮೋ ಜುಡಿಕ್ಸ್ ಬಗ್ಗೆ ನೋಡ್ತೀರಾ. ಇದರಲ್ಲಿ ಜುಡಿಷಿಯಲ್ ರಿವ್ಯೂ ಗ್ರೌಂಡ್ಸನ್ನು ನೋಡ್ತೀರಾ. ವೆಂಟ್ಸ್ಬರಿ ರೂಲ್ಸ್ ಇದೆ, ಒಬರ್ಟ್ಸ್ಮನ್ ಇದೆ, ಲೋಕಾಯುಕ್ತ ಲೋಕಪಾಲ್ ಇದೆ. ಇದ್ರ ಮೇಲೆ ಕೂಡ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ಸ್ನೇಹಿತರೆ ನಿಮಗೆ. ನೆಕ್ಸ್ಟ್ ಒನ್ ಎನ್ವಿರಾನ್ಮೆಂಟಲ್ ಲಾ. ಇದರಲ್ಲಿ ತುಂಬ ಇಂಪಾರ್ಟೆಂಟು. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಸ್ ಆ್ಯಕ್ಟ್ ಬೇಸ್ ಮೇಲೆ ಕೇಳ್ತಾ ಇರ್ತಾನೆ. ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್ಸ್ ಕೇಳ್ತಾನೆ. ಪ್ರಿಕಾಕ್ಷನರಿ ಪ್ರಿನ್ಸಿಪಲ್ಸು, ಸಸ್ಟೈನಬಲ್ ಡೆವಲಪ್ಮೆಂಟ್ ಆತ್ಮೀಯ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸು ನಿಮಗೆ ಕೇಸ್ ಕ್ಲಾಸ್ಗಳನ್ನೇ ಕೇಳಿರ್ತಾನೆ. ಎನ್ವಿರಾನ್ಮೆಂಟಲ್ ಅಲ್ಲಿ ಆಲ್ಮೋಸ್ಟು ಕೇಸ್ ಕ್ಲಾಸ್ ಇರ್ತವೆ. ಆ ಕೇಸ್ ಕ್ಲಾಸ್ಗಳನ್ನು ನೋಡೋಣಂತೆ. ಇಂದಿನ ತರಗತಿಯಲ್ಲಿ ನಾನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 21ಗೆ ಸಂಬಂಧಪಟ್ಟಂತೆ ಸಿಲೆಬಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಆ ಸಿಲೆಬಸ್ಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಮಾರ್ಕ್ಸನ್ನು ಡೀಟೇಲಾಗಿ ಕ್ಲಿಯರಾಗಿ 1 by 1 ನಿಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಅನುಕೂಲ ಆಗುವಂತಹ ಎಲ್ಲ ಸ್ನೇಹಿತರಿಗೂ, ನಿಮ್ಮ ಸೋದರ ಸೋದರಿಯವರಿಗೂ ಕಳುಹಿಸಿ ಅಥವಾ ಅತಿ ಹೆಚ್ಚಿನದಾಗಿ ಶೇರ್ ಮಾಡಿ. ಅವರು ಕೂಡ ಕಲೀಲಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀವಿ ಆತ್ಮೀಯ ಸ್ನೇಹಿತರೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.